ಇನ್ನು ಬಿಎಂಟಿಸಿ ಬಸ್ನಲ್ಲಿ ಮಹಿಳೆಯ ಉದ್ಧಟತನ. ಶಕ್ತಿ ಯೋಜನೆ ಟಿಕೆಟ್ ಬಿಸಾಕಿ ದರ್ಪ ಮೆರೆದಿದ್ದಾರೆ ಮಹಿಳೆ. ಬಿಎಂಟಿಸಿ ಬಸ್ನಲ್ಲಿ ಆಗಿರುವಂತಹ ಘಟನೆ ಇದು. ಮೆಜೆಸ್ಟಿಕ್ ಟು ದಾಬಾಸ್ಪೇಟೆ ಬಸ್ನಲ್ಲಿ ನಡೆದಿರುವಂತಹ ಘಟನೆ. ಹಣ ಕೊಟ್ಟು ಟಿಕೆಟ್ ತೆಗೆದುಕೊಳ್ಳುವಂತೆ ಕಂಡಕ್ಟರ್ ಹೇಳಿದ್ದಾರಂತೆ. ಪುನಃ ಟಿಕೆಟ್ ಪಡೆಯದೆ ಆ ಮಹಿಳೆ ಉದ್ಧಟತನ ತೋರಿದ್ದಾರೆ. ಚೆಕಿಂಗ್ನವ್ರು ಬರ್ತಾರೆ ಅಂದ್ರು ಡೋಂಟ್ ಕೇರ್, ಯಾರಾದ್ರೂ ಬರ್ಲಿ ನಾನು ಮಾತನಾಡ್ತೀನಿ ಅಂತ ದರ್ಪ ಮೆರೆದಿದ್ದಾರೆ. ಮೂವ್ ಆಗ್ಬೇಕಂದ್ರೆ ಮೇಡಮ್ ಇವರೇ ಅದಕ್ಕೆ ನೀವೇ ಪ್ಯಾಸೆಂಜರ್ ಗಲಾಟೆ ಮಾಡ್ಬೇಕು. ಅಲ್ಲಲ್ಲ ಟಿಕೆಟ್ ಕಾಸು ಕೊಟ್ಟಿದ್ಮೇಲೆ ಟಿಕೆಟ್ ಕೊಟ್ಟಿದ್ಮೇಲೆ ಮಡಿಕೊಬೇಕಲ್ವಾ? ಬಿಸಾಡ್ಬಿಟ್ರಿ ನೀವು. ಬರ್ರಿ ಇಲ್ಲಿ ಬನ್ನಿ ಸರ್, ನೀವು ಹೋಗಿ. ಒಬ್ಬರಿಗಿಂತ 10 ಜನಕ್ಕಿಂತ ದೊಡ್ಡವರಲ್ಲ. ನೋಡಿ ಕೊಟ್ಟಿದ್ ಬಿಸಾಡಿದ್ರೆ ಅದು 20 ರೂಪಾಯಿ ಕೇಸ್ ನನಗೆ ಎಷ್ಟಾಗುತ್ತೆ ಇವತ್ತದ? ಅದೇ ಇಳಿತಾ ಇಲ್ಲ, ನೀವೇ ಅದಕ್ಕೆ ಇಳಿತಲ್ಲ. ಇವ್ರು ಒಬ್ಬರಿಂದ ಎಷ್ಟು ಜನ ತೊಂದರೆ. ಪ್ಯಾಸೆಂಜರ್ಗಳು ನೀವೇ ಇದ್ ಮಾಡ್ಬೇಕು. ಪ್ಯಾಸೆಂಜರ್ ನೀವೇ ಮಾಡ್ಬೇಕು. ಅಲ್ಲಿ ಯಾರು ಹತ್ರ ನಂಗೆ ಎಷ್ಟು ಕೇಸ್ ಆಯ್ತು ಗೊತ್ತದು? 72 ರೂಪಾಯಿ 700 ರೂಪಾಯಿ. ಅದೇ ಸ್ಟೇಜು, ಈ ಮುಂದೆನೇ ಸ್ಟೇಜು. ಯಾರನ್ನ ಇದ್ರೆ ಯಾರನ್ನ ಇಬ್ರಿಗೂ ಬರೀತಾರೆ. ಡ್ರೈವರ್ ಕಂಡಕ್ಟರ್ಗಳು ಮೇಡಮ್ ರೇ ಏನ್ ಮಾತಾಡ್ತೀರ ಅವ್ರ ಆಯ್ತು, ನೀವು ಟಿಕೆಟ್ ತಗೊಳ್ಳಿ, ಆಮೇಲೆ ಅವ್ರದೇ ಮಾತಾಡಿ. ಕೊಟ್ರೆ ಅವ್ರದ್ದು ಟಿಕೆಟ್ ಕೊಡಿ, ಟಿಕೆಟ್ ಕೊಡ್ರಿ. ರೆಕಾರ್ಡ್ ಮಾಡಿ ಏನ್ ಮಾಡ್ತೀರಾ? ಅಲ್ಲ ಏನ್ ಮಾಡ್ತೀರಾ ಹೇಳ್ರಿ. ಅಲ್ಲ ನೀವು ನಮ್ಮ ಹತ್ರ ಆಟ ಆಡ್ಬೇಡಿ ಅಂದ್ರೆ ನಾವು ನಿಮ್ಮ ಹತ್ರ ಆಟ ಆಡಕ ಬಂದಿದೀವಿ. ಫುಟ್ಬಾಲ್ ಗ್ರೌಂಡ್ ತೋರಿಸ್ತಾರ ಅವರು? ಮತ್ತೆ ತೋರಿಸ್ರಿ. ನಿಮ್ ಟ್ಯಾಲೆಂಟ್ ಎಲ್ಲ ನನ್ನ ಹತ್ರ ತೋರಿಸ್ರಿ. ನೀವು ಲೇಡೀಸ್ ಒಳ್ಳೆ ತಂದಲ್ಲಿರಿ. ಒಳ್ಳೆ ನೋಡಿ, ಅವ್ನು ಯಾಕೆ ಬಸ್ ನಿಲ್ಸ್ಬಿಟ್ಟು ಮಧ್ಯದಲ್ಲಿ ನಿಲ್ಸ್ಬಿಟ್ಟು ಯಾಕೆ ತಸ್ಕೊಂಡ್ರು? ಇವರೆಲ್ಲ ಈ ತರ ಮೋಸ ಮಾಡ್ತಾರೆ. ಅವ್ರು ಯಾಕ್ರಿ ಮೋಸ ಮಾಡ್ತಾರೆ? ಕಂಡಕ್ಟರ್ ಬಂದ ಟೋಲ್ ಗೇಟ್ ಕೊಡೋದು ಕೊಡ್ಬೇಕು. ಏನು ಯಾವಾಗ್ಲೂ ಹೋಗ್ತೇನೆ. ದೃಶ್ಯಗಳನ್ನ ನೋಡಿದ್ರಿ. ಆ ಮಹಿಳೆ ಶಕ್ತಿ ಯೋಜನೆಯಿಂದ ಟಿಕೆಟ್ ಅನ್ನ ಪಡೆದಿದ್ದಾರೆ, ಆದ್ರೆ ಆ ಟಿಕೆಟ್ ಅನ್ನ ಹರಿದು ಹಾಕಿದ್ದಾರೆ. ಹಾಗಾಗಿ ಆ ಕಂಡಕ್ಟರ್ ಕೇಳ್ತಾ ಇದ್ದಾರೆ, ನೀವು ಟಿಕೆಟ್ ಹರಿದು ಹಾಕಿದ್ದೀರಾ, ನಮ್ಗೆ ಮುಂದೆ ಚೆಕಿಂಗ್ ಇಂದ ಪ್ರಾಬ್ಲಮ್ ಆಗುತ್ತೆ, ಒಂದು ಟಿಕೆಟ್ ತಗೊಳ್ಳಿ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಮಹಿಳೆ ಅದ್ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡ್ತಾ ಇಲ್ಲ. ಏನಾದ್ರೂ ಮೊಬೈಲ್ನಲ್ಲಿ ದೃಶ್ಯ ಸೆರೆ ಹಿಡಿತೀರಾ, ಹಿಡ್ಕೊಳ್ಳಿ, ಯಾರಿಗೆ ಕೊಡ್ತೀರಾ ಕೊಡಿ ಅನ್ನುವಂತಹ ದರ್ಪ ಮೆರೆದಿದ್ದಾರೆ. ಕೊನೆಗೆ ಕಂಡಕ್ಟರ್ ಕೂಡ ಸಾಕಷ್ಟು ಅವರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನ ಕೂಡ ಮಾಡಿದ್ದಾರೆ. ಆದ್ರೆ ಆ ಮಹಿಳೆ ಕರೆದಂತೆ ಕಾಣಿಸ್ತಾ ಇಲ್ಲ.